ನಿನ್ನೆ ಅಷ್ಟೇ ದರ್ಶನ್ ಕೇರಳಕ್ಕೆ ಹೋಗಿದ್ರು. ಅಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಶತ್ರು ಸಂಹಾರ ಪೂಜೆಯನ್ನು ನಡೆಸಿದ್ರು ಅನ್ನೋದ್ರ ಡೀಟೇಲ್ಸ್ ಎಲ್ಲ ನಾವು ಕೊಡ್ತಾ ಇದ್ವಿ ನಿಮ್ಗೆ. ಅದ್ರ ಬೆನ್ನಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಆಚೆ ಬರ್ತಾ ಇದೆ. ಅದೇನಂದ್ರೆ ದರ್ಶನ್ ಶತ್ರು ಸಂಹಾರ ಪೂಜೆಯಲ್ಲಿ ಒಬ್ಬ ಕೊಲೆ ಆರೋಪಿ ಕಾಣಿಸ್ಕೊಂಡಿದ್ದಾನೆ. ದರ್ಶನ್ಗೆ ಕೊಲೆ ಆರೋಪಿ ಪ್ರಜ್ವಲ್ ರೈ ಸಾಥ್ ಕೊಟ್ಟಂತಹ ಡೀಟೇಲ್ಸ್ ಇದು. ಈತ ಯಾರು ಕೇಳಿದ್ರೆ, ಈ 2017ರಲ್ಲಿ ಇಡೀ ದಕ್ಷಿಣ ಕನ್ನಡ ಭಾಗದಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ಕೃತ್ಯ ಆಗೋಗುತ್ತೆ. ಅದು ಕರೋಪಾಡಿ ಜಲೀಲ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆತನ ಕೊಲೆ ಆರೋಪಿ ಈತ ಕೂಡ ನಿನ್ನೆ ದೇವಸ್ಥಾನದ ಅಂಗಳದಲ್ಲಿ ಕಾಣಿಸಿಕೊಂಡಿದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪುತ್ತೂರು ಮೂಲದ ಸ್ನೇಹಿತರ ಮಾರ್ಗದರ್ಶನದಲ್ಲಿ ಕೇರಳಕ್ಕೆ ಹೋಗಿದ್ರು ದರ್ಶನ್ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಬಟ್ ಆ ಸ್ನೇಹಿತರ ಸಂಪರ್ಕ ಎಂಥದ್ದು ಅನ್ನೋದು ಪ್ರಶ್ನೆ ಬರುತ್ತೆ. ನಿಮಗೆ ನಾವು ಫೋಟೋಸ್ ಅನ್ನ ಕೂಡ ತೋರಿಸ್ತೀವಿ. ದರ್ಶನ್, ಧನ್ವೀರು ಎಲ್ಲ ಇದ್ದಾರೆ. ಅದರ ಹಿಂದೆಗಡೆನೆ ಒಬ್ಬ ಹಾಫ್ ಟಿ ಶರ್ಟ್, ವೈಟ್ ಟಿ ಶರ್ಟ್ ಹಾಕಿರುವಂತಹ ವ್ಯಕ್ತಿ ಇದಾನಲ್ಲ, ಆತನೇ ಪ್ರಜ್ವಲ್ ರೈ ಅಂತ. ಈತನ ಹಿನ್ನೆಲೆ ಬಹಳ ಖರಾಬ್ ಆಗಿದೆ. 2017ರಲ್ಲಿ ಕರೋಪಾಡಿ ಜಲೀಲ್, ಇದು ಕಮ್ಯುನಲ್ ಟೆನ್ಷನ್ಗೆಲ್ಲ ಕಾರಣ ಆಗ್ಬಿಟ್ಟಿತ್ತು ಆ ಟೈಮ್ನಲ್ಲಿ. ಅಂಥವ್ರ ಜೊತೆಗೆ ದರ್ಶನ್ ಕಾಣಿಸ್ಕೊಂಡಿರೋದು ಕುತೂಹಲ ಕಾರಣ ಆಗ್ತದೆ. ಅಂದರೆ ಬದಲಾಗಿದ್ದೇನು? ತುಂಬ ಜನ ಹೇಳ್ತಾ ಇದ್ರು, ಬೇಲ್ ಮೇಲೆ ಆಚೆ ಬಂದ ಮೇಲೆ ಅವ್ರ ಸರ್ಕಲ್ ಎಲ್ಲ ಚೇಂಜ್ ಆಗಿದೆ, ತುಂಬ ಚೇಂಜಸ್ ಆಗಿಬಿಟ್ಟಿದ್ದಾರೆ, ಮನೆ ಮಕ್ಕಳು ದೇವಸ್ಥಾನ ಅಂತೆಲ್ಲ ಓಡಾಡ್ತಿದ್ದಾರೆ ಅಂತ. ಬಟ್ ಆ ಓಡಾಟದಲ್ಲಿ ಈ ಸರ್ಕಲ್ಗೆ ಸೇರಿದವ್ರು ಯಾರು ಅಂತ ಪ್ರಶ್ನೆ ಬರುತ್ತಲ್ಲ. ಈ ಫೋಟೋಗಳೆಲ್ಲ ಈಗ ವೈರಲ್ ಆಗ್ತಾ ಇದೆ. ಜನರ ಪ್ರಶ್ನೆ ಅದೇ, ರೌಡಿ ಗ್ಯಾಂಗ್ ಜೊತೆ ಸೇರಿಕೊಂಡು ಇನ್ನೇನು ಮಾಡ್ತಾರೆ ಇವರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇವರು ಕೂಡ ಅಫ್ಕೋರ್ಸ್ ಅಕ್ಯೂಸ್ಡೇನೆ, ಒಂದು ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡೇನೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡೇ, ಕೊಲೆ ಆರೋಪಿನೇ. ಕೊಲೆ ಆರೋಪಿ ಜೊತೆಗೆ ಮತ್ತೊಂದು ಕೊಲೆ ಆರೋಪಿ. ಸರಿನಾ ಇದು? ಸಮಾಜಕ್ಕೆ ಏನು ಸಂದೇಶ ಇದರಿಂದ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಖಪಾಲ್. ಈ ಪ್ರಜ್ವಲ್ ರೈಗೂ ದರ್ಶನ್ಗೂ ಕನೆಕ್ಷನ್ ಹೆಂಗ್ ಬಿಲ್ಡ್ ಆಯ್ತು ಅನ್ನೋದು ಪ್ರಶ್ನೆ ಬರುತ್ತೆ. ಆಮೇಲೆ ಯಾರ ಜೊತೆಗೆ ಸಮಾಜದಲ್ಲಿ ಗುರುತಿಸ್ಕೊಳ್ತಾ ಇದೀವಿ ಅನ್ನುವಂತಹ ಅರಿವು ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಪಡ್ಕೊಂಡವ್ರಿಗೆ ಇರಬೇಕು ಅಂತ. ಮಮತಾ, ಈ ಹಿಂದೆನೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಮುಳುವಾಗಿರುವಂಥದ್ದು ಇದೇ ರೀತಿಯಾದಂಥ ಕೊಲೆ ಪ್ರಕರಣದ ಅಥವಾ ಬೇರೆ ರೀತಿಯಾದಂಥ ಏನು ಆರೋಪಿಗಳಿದ್ರು ಅವರ ಜೊತೆ ಭಾಗಿಯಾಗಿರೋದ್ರಿಂದ ಸಮಸ್ಯೆ ಆಗಿರುವಂಥದ್ದು ಗೊತ್ತಿರುವಂಥ ವಿಚಾರ. ಈಗ ಈ ಪ್ರಕರಣದಲ್ಲಿ ಈಗ ದೇವಸ್ಥಾನಕ್ಕೆ ಶತ್ರು ಸಂಹಾರ ಮಾಡ್ಲಿಕ್ಕಂತ ಪೂಜೆ ಮಾಡ್ಲಿಕ್ಕಂತ ಹೋಗಿರುವಂಥ ಈ ದರ್ಶನ್ ಈ ಹಿಂದೆ ನಡೆದಿರುವಂಥ ಕೊಲೆ ಪ್ರಕರಣದ ಆರೋಪಿ. ಅದು ಆತನು ಜಾಮೀನಿನ ಮೇಲೆ ದರ್ಶನ ರೀತಿಯಲ್ಲೇ ಜಾಮೀನಿನ ಮೇಲೇನೆ ಹೊರ ಇರುವಂಥ ಪುತ್ತೂರಿನ ಸವಣೂರಿನ ಪ್ರಜ್ವಲ್ ರೈ ಅನ್ನುವಂಥ ಈತ ಕಳೆದ 2017ರ ಏಪ್ರಿಲ್ 20ರಂದು ಕರೋಪಾಡಿ ಗ್ರಾಮ ಪಂಚಾಯತ್ನ ಒಳಗೆ ನುಗ್ಗಿ ಬರ್ಬರವಾಗಿ ಅಲ್ಲಿನ ಉಪಾಧ್ಯಕ್ಷ ಅಬ್ದುಲ್ ಜಲೀಲ್ ಅನ್ನುವತನನ್ನು ಹತ್ಯೆ ಮಾಡಿರುವಂಥ ಆರೋಪಿ. ಆ ಬಳಿಕ ಆ ಪ್ರಕರಣದಲ್ಲಿ ಜಾಮೀನು ಪಡೆದಿರುವಂಥ 11 ಮಂದಿ ಆರೋಪಿಗಳಲ್ಲಿ ಈ ಪ್ರಜ್ವಲ್ ರೈ ಹೊರಗಿದ್ದ. ಈಗ ಸದ್ಯದ ಮಟ್ಟಿಗೆ ಈ ಪ್ರಕರಣ ಟ್ರಯಲ್ನ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಆತ ಜಾಮೀನಿನಲ್ಲಿ ಹೊರಗಿದ್ದಾನೆ. ಹೊರಗಿರುವಂಥ ಸಂದರ್ಭದಲ್ಲೇ ಈ ರೀತಿಯಾಗಿ ದರ್ಶನ್ನ ಜೊತೆ ಆತ ಸುತ್ತಾಡ್ತಾ ಇರುವಂಥದ್ದು. ದರ್ಶನು ಈ ಭಾಗದಲ್ಲಿರುವಂಥ ಸಾಕಷ್ಟು ಮಂದಿ ಗೆಳೆಯರಿದ್ದಾರೆ. ಆ ಗೆಳೆಯರ ಜೊತೆ ಈತನು ಇರುವಂಥದ್ದು. ಈತನ ಸೂಚನೆಯಂತೆ ಈ ಒಂದು ಶತ್ರು ಸಂಹಾರ ಪೂಜೆ ಮಾಡಲಿಕ್ಕೆ ಈ ಕ್ಷೇತ್ರಕ್ಕೆ ಬಂದಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ದರ್ಶನ್ನ ಬೇರೆ ಬೇರೆ ರೀತಿಯಲ್ಲಿ ಶತ್ರುಗಳು ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಶತ್ರು ಸಂಹಾರಕ್ಕೆ ಪ್ರಸಿದ್ಧಿಯಾಗಿರುವಂಥ ಈ ದೇವಸ್ಥಾನ ಏನಿದೆ, ಭಗವತಿ ದೇವಸ್ಥಾನ, ಇಲ್ಲಿಗೆ ದರ್ಶನನ್ನ ಕರ್ಕೊಂಡು ಬಂದಿರುವಂಥದ್ದು ಇದೇ ಆರೋಪಿ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಖಪಾಲ್.